ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಬೇಕಾ ನೀವು? ಬಟ್ ನಿಮ್ಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಳೋದು ಕ್ರೈಟೀರಿಯಾ ಗೊತ್ತಾ? ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರೋ ಹೇಳ್ದ, ಫ್ರೆಂಡ್ ಹೇಳ್ದ, ಯಾರೋ ತಮ್ಮ ಹೇಳ್ದ ಅಂತ ಹೇಳ್ಬಿಟ್ಟು ತಗೊಂತಾರೆ. ಯಾರೋ ಒಂದು ಲಾಯರ್ ಹೇಳಿದ್ರು, ಯಾರೋ ಹೇಳಿದ್ರು, ಗೊತ್ತಿಲ್ದಿರೋರು ಹೇಳಿದ್ರು, ನೀವು ಬಿಸ್ನೆಸ್ ಮಾಡಿದ್ರೆ ಜಿ ಎಸ್ ಟಿ ತಗೊಬೇಕು ಅಂತ ಯಾರಾದ್ರೂ ಹೇಳಿದ್ರೆ ತಗೊಂಡ್ಬಿಡ್ತಾರೆ. ಇಲ್ಲ ಯಾರಾದ್ರೂ ಲೋನ್ ಕೊಡ್ತೀವಿ ನಾವು ಬಿಸ್ನೆಸ್ ಲೋನ್, ಜಿ ಎಸ್ ಟಿ ತಗೊಂಬಿಡಿ ಅಂದ್ರೆ ತಗೊಂಡ್ಬಿಡ್ತಾರೆ. ಬಟ್ ಸಿಗತ್ತಾ ಸಿಗಲ್ಲ ಲೋನ್ ಅದು ಯೋಚನೆ ಮಾಡಲ್ಲ. ಮತ್ತೆ ನಮಗೆ ಜಿ ಎಸ್ ಟಿ ಬೇಕಾ ಬೇಡ ಅದನ್ನು ಗೊತ್ತಿರಲ್ಲ, ಆದ್ರೂ ತಗೊಂತಾರೆ, ಯೋಚನೆ ಮಾಡಲ್ಲ. ಮತ್ತೆ ಜಿ ಎಸ್ ಟಿ ತಗೊಂಡ್ಮೇಲೆ ಏನೇನ್ ಪ್ರಾಬ್ಲಮ್ಸ್ ಬರ್ಬೋದು, ಏನೇನ್ ಖರ್ಚು ಬರ್ಬೋದು ಅದನ್ನು ಯೋಚನೆ ಮಾಡಲ್ಲ, ತಗೊಂತಾರೆ. ಯಾರೋ ಫ್ರೆಂಡ್ ಹೇಳಿದ್ರು, ಯಾರೋ ಹೇಳಿದ್ರು, ಗೊತ್ತಿರೋರು ಬಿಸ್ನೆಸ್ ಮಾಡಿದ್ರೆ ಜಿ ಎಸ್ ಟಿ ಬೇಕು ಅಂತ ಹೇಳಿದ್ರು, ನಾವು ತಗೊಂತಾ ಇದೀವಿ. ಈ ತರ ತುಂಬಾ ಜನ ನಮ್ಗೆ ಕಾಲ್ ಮಾಡ್ತಾರೆ ರಿಜಿಸ್ಟ್ರೇಷನ್ ಮಾಡಕ್ಕೆ. ರೀಸನ್ ಏನು? ನನಗೆ ಲೋನ್ ಬೇಕು ಅದಕ್ಕೆ ತಗೊಂತಾ ಇದೀನಿ, ಯಾರೋ ನನ್ನ ಫ್ರೆಂಡ್ ಹೇಳ್ದ ಅದಕ್ಕೆ ತಗೊಂತಾ ಇದೀನಿ. ನಾವು ಬೇಡ ರೀ, ನಿಮಗೆ ಸಿಗಲ್ಲ ಲೋನ್, ನಿಮ್ಗೆ ಲೋನ್ ತಗೊಳಕ್ಕೆ ತುಂಬಾ ಕ್ರೈಟೀರಿಯಾ ಇದೆ, ಅದ್ರೊಂದು ಬರೀ ಜಿ ಎಸ್ ಟಿ ಇದ್ರೆ ಕೊಡಲ್ಲ, ಬೇಡ ಜಿ ಎಸ್ ಟಿ ಅಂದ್ರೂ ಕೇಳಲ್ಲ, ಜನ ತಗೊಂತಾರೆ. ಓಕೆ. ಮತ್ತೆ ಈ ಬಿಸ್ನೆಸ್ಗೆ ನಿಮ್ಗೆ ಅವಶ್ಯಕತೆ ಇಲ್ಲ ರೀ ಜಿ ಎಸ್ ಟಿ ಅಂದ್ರೂ ತಗೊಂತಾರೆ. ಇಲ್ಲ ಸರ್ ನೀವು ಮಾಡ್ಕೊಡಿ, ನಮ್ಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂತಾರೆ. ಬಟ್ ಆದ್ರೂ ಸ್ವಲ್ಪ ದಿವಸ ಯೂಸ್ ಮಾಡ್ತಾರೆ, ಆಮೇಲೆ ಅದ್ರೊಂದು ಖರ್ಚುಗಳು ಬರುತ್ತೆ ನೋಡಿ, ಫೈಲಿಂಗ್ ಫೀಸು, ಟ್ಯಾಕ್ಸ್ ಪೇ ಮಾಡೋದು, ಅದೆಲ್ಲ ಬಂದ್ರೆ ಆಮೇಲೆ ಜಿ ಎಸ್ ಟಿ ಬೇಡ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತಾರೆ. ಎಷ್ಟು ದುಡ್ಡು ಲಾಸ್ ಆಯ್ತು ನಿಮ್ಗೆ? ರಿಜಿಸ್ಟ್ರೇಷನ್ ಮಾಡೋದು ದುಡ್ಡು ಲಾಸ್ ಆಯ್ತು, ವೇಸ್ಟ್ ಆಯ್ತಾ? ಫೈಲಿಂಗ್ ಮಾಡಿಸ್ಬೇಕು ನೀವು, ಅದ್ರೊಂದು ದುಡ್ಡು ವೇಸ್ಟ್, ಆಮೇಲೆ ಕ್ಯಾನ್ಸಲೇಷನ್ಗೆ ದುಡ್ಡು, ಅದರಲ್ಲಿ ನೀವು ಓಡಾಡೋದು, ತಲೆನೋವು ತಗೊಳ್ಳೋದು, ಅದೆಲ್ಲ ವೇಸ್ಟೇ ಟೈಮ್. ಸೊ ಅದಕ್ಕಿಂತ ಮುಂಚೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಕ್ರೈಟೇರಿಯಾ ಏನು, ನಿಮ್ಮ ಬಿಸ್ನೆಸ್ಗೆ ಜಿ ಎಸ್ ಟಿ ಬೇಕಾ ಬೇಡ ಅದಾದ್ರೂ ನೀವು ಯೋಚನೆ ಮಾಡ್ಬೇಕು, ಅದಾದ್ರೂ ತಿಳ್ಕೊಬೇಕಾ. ಯೂಟ್ಯೂಬ್ ಅಲ್ಲಿ ಕೆಲವರು ನಿಮ್ಗೆ ಪ್ರಾಪರ್ ನಾಲೆಜ್ ಕೊಡ್ತಾ ಇದಾರೆ, ಅವ್ರ ಹತ್ರ ಕಲಿಬಹುದು. ಇಲ್ಲ ಡೈರೆಕ್ಟ್ ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಕಾಲ್ ಮಾಡಿ, ಹೆಲ್ಪ್ ಡೆಸ್ಕ್ ನಂಬರ್ ಇದೆ, ಗೂಗಲ್ ಅಲ್ಲಿ ಹೊಡೀರಿ, ಜಿ ಎಸ್ ಟಿ ಹೆಲ್ಪ್ ಡೆಸ್ಕ್ ನಂಬರ್ ಸಿಗತ್ತೆ. ಅಲ್ಲಿ ಕ್ರೈಟೇರಿಯಾ ಏನಿದೆ ಅಲ್ಲಿಂದ ತಿಳ್ಕೊಳ್ಳಿ ಫಸ್ಟ್, ಆಮೇಲೆ ರಿಜಿಸ್ಟ್ರೇಷನ್ ಮಾಡಿ. ಕ್ರೈಟೇರಿಯಾ ಏನಿದೆ, ನೀವ್ ಏನಾದ್ರೂ ಸೇಲ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಆ ಟೈಮಲ್ಲಿ ನಿಮಗೆ 40 ಲ್ಯಾಕ್ ಟರ್ನ್ ಓವರ್ ವರ್ಷಕ್ಕೆ ನೀವು 40 ಲಕ್ಷಕ್ಕಿಂತ ಜಾಸ್ತಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಗೆ ಜಿ ಎಸ್ ಟಿ ಬೇಕು, ಇಲ್ಲ ಅಂದ್ರೆ ಬೇಕಾಗಿಲ್ಲ. ಓಕೆ. ಮತ್ತೆ ನೀವು ಸರ್ವಿಸ್ ಪ್ರೊವೈಡರ್ ಇದ್ದೀರಾ, ನಿಮ್ದು ಹೋಟೆಲ್ ಇದೆ, ಯಾವ್ದಾದ್ರು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಅದ್ರೊಂದಿದ್ರೆ 20 ಲ್ಯಾಕ್ ವರ್ಗು ನೀವು ಟರ್ನ್ ಓವರ್ ಇರಬೇಕು ವರ್ಷಕ್ಕೆ, ಅವಾಗಲೇ ನಿಮ್ಗೆ ಜಿ ಎಸ್ ಟಿ ಬೇಕಾಗಿರೋದು. ಸೊ ಇದು ಕ್ರೈಟೇರಿಯಾ ನಿಮ್ಗೆ ಯಾವುದೇ ತರದ್ದು ಕ್ರೈಟೇರಿಯಾ ಇಲ್ಲ, ನಿಮ್ದು ಸ್ಮಾಲ್ ಬಿಸ್ನೆಸ್ ಇರೋದು ಅಂದ್ರೆ ನಿಮಗೆ ಜಿ ಎಸ್ ಟಿ ಅವಶ್ಯಕತೆ ಇಲ್ಲ, ವಿತೌಟ್ ಜಿ ಎಸ್ ಟಿ ನೀವು ನಡೆಸಬಹುದು ನಿಮ್ದು ಬಿಸ್ನೆಸ್. ಸೊ ನೆಕ್ಸ್ಟ್ ಕ್ರೈಟೇರಿಯಾ ಬಂದ್ಬಿಟ್ಟು, ನೀವೇನಾದ್ರೂ ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ, ಝೊಮ್ಯಾಟೊ ಅಲ್ಲಿ ಏನಾದ್ರೂ ಫುಡ್ ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀರಾ, ಸೊ ಆ ಟೈಮಲ್ಲಿ ನಿಮ್ಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಬೇಕು. ವಿತೌಟ್ ಜಿ ಎಸ್ ಟಿ ನೀವು ಇದು ಇ ಕಾಮರ್ಸ್ ವೆಬ್ಸೈಟ್ಸ್ ಅಲ್ಲಿ ನೀವು ಏನು ಬಿಸ್ನೆಸ್ ಮಾಡಕ್ ಆಗಲ್ಲ, ರಿಜಿಸ್ಟ್ರೇಷನ್ ಮಾಡಕ್ಕೂ ಕೊಡಲ್ಲ ಅವರು. ಕೆಲವು ಜಾಗದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಎಕ್ಸಂಪ್ಷನ್ ಇದೆ, ಕೆಲವು ಜಾಗದಲ್ಲಿ ಕೆಲವು ಸಿಟೀಸ್ ಅಲ್ಲಿ ಜಿ ಎಸ್ ಟಿ ಏನ್ ಕೇಳ್ತಾ ಇಲ್ಲ ಅವರು, ಫುಡ್ ಲೈಸೆನ್ಸ್ ಒಂದಿದ್ರೆ ನೀವು ಮಾಡ್ಕೊಬಹುದು. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್, ಉದ್ಯಮ ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಪ್ರೊಫೆಷನಲ್ಸ್ದು ನಂಬರ್ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬಹುದು. ಮತ್ತೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸಿದ್ಮೇಲೆ ಖರ್ಚುಗಳು ನಿಮ್ಗೆ ಫೈಲಿಂಗ್ ಮಾಡೋ ಖರ್ಚು ಬರುತ್ತೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡೋ ಖರ್ಚು ಇದ್ದೇ ಇರುತ್ತೆ. ಓಕೆ. ಮತ್ತೆ ಫೈಲಿಂಗ್, ಮಂತ್ಲಿ ಫೈಲಿಂಗ್ ನಿಮ್ಗೆ 1000 ರೂಪಾಯಿಂದ ಹಿಡಿದು 3000 4000 ವರೆಗೂ ತಗೊಂತಾರೆ ಫೈಲಿಂಗ್ಗೆ, ಡಿಪೆಂಡ್ ಆಗತ್ತೆ ಆಡಿಟರ್ಸ್, ಸಿ ಎ ಮೇಲೆ. ಓಕೆ. ಸೊ ಯಾವತ್ತೂ ಅಷ್ಟೇ ಫೈಲಿಂಗ್ ಮಾಡಿಸ್ತೀರಾ, ರಿಜಿಸ್ಟ್ರೇಷನ್ ಮಾಡಿಸ್ತೀರಾ, ಯಾವುದೇ ತರದ್ದು ನಿಮ್ದು ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಡಿಟರ್, ಅಕೌಂಟೆಂಟ್ ಇಲ್ಲ ಸಿ ಎ ಹತ್ರ ಮಾಡಿಸಿ, ಸೈಬರ್ ಸೆಂಟರ್ಗೆಲ್ಲ ಹೋಗ್ಬಿಟ್ಟು ಮಾಡಿಸ್ಬೇಡಿ. ಸುಮ್ಮನೆ ಏನಾದರೂ ತೊಂದರೆ ಬಂದ್ರೆ ಅವ್ರು ಏನ್ ಕೈ ಎತ್ತು ಬಿಡ್ತಾರೆ, ನಮಗ್ ಗೊತ್ತಿಲ್ಲ ಅಂತ. ಸೊ ಬ್ಯಾಕ್ ಎಂಡ್ಗೆ ನಿಮಗೆ ಹೆಲ್ಪ್ ಮಾಡಕ್ ಬರೋದು ನಿಮಗೆ ಸಿ ಎ, ಆಡಿಟರ್, ಅಕೌಂಟೆಂಟ್, ಯಾರಾದ್ರೂ ಮೂರಲ್ಲಿ ಯಾರಾದ್ರೂ ಇದ್ರೆ ಅವ್ರ ಹತ್ರ ಮಾಡಿಸಿ. ನಿಮಗೆ ನಿಮ್ ಬಿಸ್ನೆಸ್ ಸೇಫ್ ಆಗಿರುತ್ತೆ, ನಿಮ್ಗೆ ಯಾವ್ದೇ ತರದ್ದು ಪೆನಲ್ಟೀಸ್ ಇರಲ್ಲ, ಯಾವ್ದೇ ತರದ್ದು ನೋಟಿಸ್ಗಳು ಬಂದ್ರು ಅವ್ರು ಹ್ಯಾಂಡಲ್ ಮಾಡ್ಕೊಂತಾರೆ. ಓಕೆ. ಮತ್ತೆ ನಿಮ್ದು ಜಿ ಎಸ್ ಟಿ ಏನಾದ್ರೂ ಸಸ್ಪೆಂಡ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಓಕೆ. ಯಾವ್ದೇ ತರದ್ದು ನಿಮ್ಗೆ ಜಿ ಎಸ್ ಟಿ ಏನೇ ಪ್ರಾಬ್ಲಮ್ ಬಂದ್ರು ಸಿ ಎ ನೋಡ್ಕೊಂತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ, ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ.